ಯಾರಾದ್ರೂ ಎಸ್ ಸೇರುವವರಿದ್ರೆ ಸಂತೋಷ್, ಥ್ಯಾಂಕ್ ಯು. ಅವ್ರು ಕೊಟ್ಟಂತ ಮಾಹಿತಿಗಳನ್ನ ಮತ್ತೆ ಎಸ್, phone number ಓಕೆ, ಎಸ್ ನವೀನ್ ಕುಮಾರ್. ಕೊಡುವಂತ ಒಂದು ಪ್ರಯತ್ನ ನವೀನ್ ಕುಮಾರ್ ಹೇಳಿ. ಓಕೆ ಸರ್. ಸರ್ ಆಕ್ಚುಲಿ ಲಾಸ್ಟ್ ಟೈಮ್ ನಿಮ್ಗೊಂದು ಮೆಸೇಜ್ ಹಾಕಿದ್ದೆ ಸರ್. ಅವತ್ತು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅನ್ಸುತ್ತೆ. ಈ ಈ ಸಮಾಜಕ್ಕೆ ಎಲ್ಲಾ ತರದ್ದು ತುಂಬಾ ಪಾಸಿಟಿವ್ ಗುರುಗಳನ್ನ ಹುಟ್ಟಾಕೋದಂದ್ರೆ ಅದು ಜಯಪ್ರಕಾಶ್ ಸರ್ ಮಾತ್ರನೇ ಅಂತ ಒಂದು ನಮ್ಗೆ ಮೆಸೇಜ್ ಹಾಕಿದೆ ಸರ್. ನೀವು ಅದನ್ನ ನೋಡ್ಲಿಲ್ಲ ಅನ್ಸುತ್ತೆ. ಬಟ್ ಆದ್ರೆ ಖಂಡಿತವಾಗ್ಲೂ ಅದು ಆ ಸುಮ್ನೆ ಹಾಕಿದ್ದಲ್ಲ. ಅದಕ್ಕಿಂತ ದೊಡ್ಡ ಪದ ಸಿಕ್ಕಿದ್ರು ನಾನು ಆ ಟೈಮಲ್ಲಿ ಆಗ್ತಾ ಇದ್ದೆ. ಖಂಡಿತವಾಗ್ಲೂ ಇವತ್ತಿನ ಪ್ರಪಂಚಕ್ಕೆ ಎಲ್ರಿಗೂ ನಾಲೆಡ್ಜ್ ಇದೆ ಸರ್. ಬಟ್ ಆದ್ರೆ ಅದನ್ನ ಯಾವ ರೀತಿ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಅದನ್ನ ಹೆಂಗೆ ಸೀರಿಯಲ್ ವೈಸ್ ಅಲ್ಲಿ ಆಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಸೀರಿಯಲ್ ವೈಸ್ ಗೊತ್ತಿಲ್ಲ ಅಂದಾಗ ಒಂದೇ ಸರಿ ದೊಡ್ಡದಾಗ ಹೋಗ್ಬಿಟ್ಟು ಬೀಳೋದಕ್ಕಿಂತ ಒನ್ ಬೈ ಒನ್ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ನಿಮ್ ಕ್ಲಾಸ್ ತಗೊಂಡ್ರೆ ಮಾತ್ರ ಖಂಡಿತವಾಗ್ಲೂ ಪರ್ಫೆಕ್ಟ್ ಗೆ ಏನಾದ್ರು ಯಾವುದೇ ವ್ಯಕ್ತಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ನಿಮ್ಮ ಹತ್ರ ಕೋಚಿಂಗ್ ತಗೋಬೇಕು ಸರ್. ನಾನ್ ಕರ್ನಾಟಕದಲ್ಲಿ ಆಕ್ಚುಲಿ ನಾನು ಅಪ್ಪಟ ಕನ್ನಡಿಗನಾಗಿ ಇಂಡಿಯಾದಲ್ಲಿ ಇವತ್ತು ಪ್ರಪಂಚದಲ್ಲಿ ಯಾವ್ದಾದ್ರು ತುಂಬಾ ಅದ್ಭುತ ಗುರುಗಳು ಒಳ್ಳೆ ನಾಲೆಡ್ಜ್ ನಮಗೆ ಸಿಗುತ್ತೆ ಅಂದ್ರೆ ಅದ್ ನಿಮ್ಮ ಹೆಸರೇ ಹೇಳ್ತೀನಿ ಸರ್. ಯಾಕಂದ್ರೆ ನಾನು ಕೂಡ ಬೇರೆ ಬೇರೆ ತುಂಬಾ ಪ್ರೋಗ್ರಾಮ್ ಅಟೆಂಡ್ ಮಾಡಿದೀನಿ ಸರ್. ಬಟ್ ಆದ್ರೆ ಎಲ್ಲಾ ಕ್ಲಾಸಸ್ ಕೇಳಿದೀನಿ, ಮತ್ತೆ ಸೋಷಿಯಲ್ ಮೀಡಿಯಾ ಎಲ್ಲಾ ರಂಗದಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಇದೆ. ಬಟ್ ಆದ್ರೆ ನೀವು ನಿಮ್ಮ ಹತ್ರ ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪರ್ಫೆಕ್ಟ್, ಅದರಲ್ಲೇ ತುಂಬಾ ಅದ್ಭುತವಾದ ವ್ಯಕ್ತಿಗಳಾಗ್ತಾರೆ ಸರ್. ಅದರಲ್ಲಿ ಯಾವುದೇ ಮಾತಿಲ್ಲ ಸರ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರೇಮ್ಲತಾ. ನಮಸ್ಕಾರ ಸರ್. ರಾಮಚಂದ್ರ ಸರ್ಗೆ ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸರ್. ಹೇಳ್ದಂಗೆ ಹಿಂದಿ ವಾಲಿಗಳೇ ನಮ್ಮ ಬ್ಯಾಂಕ್ಗಳಲ್ಲಿ ಇದ್ದಾರೆ ಸರ್. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಹಿಂದಿಲಿ ಬೋಲೋ ಅಂತಾರೆ ಸರ್. ನಮ್ಗೆ ಹಿಂದಿಲಿ ಬೋಲಕ್ಕೆ ಬರಲ್ಲ, ಅವ್ರು ಹೇಳಕ್ಕೆ ಬರಲ್ಲ. ಇದೇ ಜಗಳ ಆಗುತ್ತೆ ದಿನನಿತ್ಯ. ಬರ್ಕೊಳ್ಳಿ ಅಂದ್ರೂ ನಮಗೆ ಮುಜೆ ಮಾಲೂಮ್ ನೈ ಅಂತಾರೆ ಸರ್. ಅಲ್ಲಿ ಅವ್ ಪಾಪ ಅವ್ರ ಪಕ್ಕದಲ್ಲಿ ನಿಂತಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಬರ್ಕೊಡಿಯಮ್ಮ ಅಂತಾರೆ. ಅವ್ರ ಹತ್ರ ನಾವು ಬಹಳ ಕಷ್ಟ ಸರ್. ನಾವು ಹಿಂದಿ ಹೊಲಗಳ ಹತ್ರ ಬೆಳೆಯೋದಂದು ಬಹಳ ಕಷ್ಟ ಇದೆ ಸರ್. ಇಡೀ ಕರ್ನಾಟಕನೇ ಹಿಂದಿ ಹೊಲಗಳೇ ಜಾಸ್ತಿ ಇದ್ದಾರೆ. ಬಿಹಾರಿಯವರು, ಉತ್ತರ ಪ್ರದೇಶದವರು, ಎಲ್ಲ ಒರಿಸ್ಸಾದವ್ರು ಎಲ್ಲಾ ಬಂದು ಅವರೇ ಸೇರ್ಕೊಂಡಿರ್ತಾರೆ. ಕಾಫಿ ತೋಟ ಇರ್ಬೋದು. ಈಗ ಜಯಪ್ರಕಾಶ್ ಅವರು ವಿಡಿಯೋ ಹಾಕಿದ್ದಾರೆ. ಇವತ್ತು ನಾವು ಇಂಟರ್ವ್ಯೂ ಮಾಡಿದ್ರು ಪಾಪ. ಬೆಳಗ್ಗೆನೆ ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಇದೇ ಬಗ್ಗೆನೆ. ಅಂದ್ರೆ ಎಷ್ಟು ತೊಂದರೆಗಳಾಗುತ್ತೆ ಭಾಷೆ ಗೊತ್ತಿಲ್ಲ ಅಂದ್ರೆ, ಆಮೇಲೆ ಎಷ್ಟು ದೇಶಿಕ ಆಕ್ಚುಲಿ ನಮ್ ಕರ್ನಾಟಕ ಲಾಸ್ ಅದು. ಆಮೇಲೆ ಸರ್ ಇವಾಗ ರಕ್ಷಣಾ ವೇದಿಕೆಯವರು ಅಂತ ಬಂದಿದಾರಲ್ಲ ಸರ್, ಅವ್ರದ್ದೊಂದು ಒಂಚೂರು ಹೇಳ್ಬೇಕು ಅಂತಂದ್ರೆ, ಅವರು ನಮಗೆ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ಬೇಕು. ಬೋರ್ಡ್ ಮಾತ್ರ ಕನ್ನಡ ಹಾಕ್ಬೇಡ ಅಂತಾರೆ, ಮತ್ತೆ ಇಂಗ್ಲಿಷ್ ಹಾಕ್ಬೇಡಿ ಕನ್ನಡ ಹಾಕಿ ಅಂತಾರೆ. ಸಾರಿ, ಇಂಗ್ಲಿಷ್ ಹಾಕ್ಬೇಡಿ ಕನ್ನಡ ಹಾಕಿ ಅಂತಾರೆ. ಅವರು ಸರ್ ಎಲ್ಲೇ ಹೋದ್ರು ಇಂಗ್ಲಿಷ್ ಅಲ್ಲಿ ಸೈನ್ ಮಾಡ್ತಾರೆ. ಅವರು ಕನ್ನಡ ಈಗ ನಾವು ಈಗ ನಾವು ವಿಷಯಾಂತರ ಬೇಡ ನಮ್ಗೆ. ಸೊ ಈಗ ನಾವ್ ಇರೋರು ಎಲ್ರಿಗೂ ಬುದ್ಧವಾದ ಹೇಳಕ್ಕಾಗಲ್ಲಮ್ಮ. ಯಾರು ಬುದ್ಧವಾದ ಬಯಸ್ತಾರೆ, ಇದ್ ಮಾಡ್ತಾರೆ. ನೀವು ನೋಟಿಸ್ ಮಾಡ್ತಿರಲ್ಲ, ನೀವು ಯೂಟ್ಯೂಬ್ ಚಾನಲ್ ಮಾಡಿದಾಗ ನಿಮ್ಮ ನೇರ ಅನಿಸಿಕೆಗಳನ್ನೆಲ್ಲ ಅಲ್ಲಿ ಹೇಳ್ಕೊಳ್ರಿ. ಓಕೆ, ಡೋಂಟ್ ವೆರಿ ಗುಡ್, ಇನ್ವಾಲ್ವ್ ಆಗಿದ್ದೀರಿ. ನಮ್ಮ ಅನಂತ್ ಕೃಷ್ಣ ಮೋಹನ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ ಸರ್. ಇವತ್ತಿನ ದಿನ ನೀವು ಮೆಸೇಜ್ ಹಾಕ್ತೀರಿ, ನಾವೆಲ್ಲೋ ಇರ್ತೀವಿ. ಆ ಮೆಸೇಜ್ ಬಂದ ಕೂಡಲೇ ಅವಾಗಿಂದನೇ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತದೆ ಅಂತಾರಲ್ಲ. ನಾವ್ ಇಲ್ಲಿ ಆನ್ಲೈನ್ ನಲ್ಲಿ ಕುಂತ್ಕೊಂಡು ನಿಮ್ ಜೊತೆ ಮಾತಾಡೋಕ್ಕಿಂತ ಮುಂಚೆನೆ ನಮ್ಗೆ ಅದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀರಿ ಸರ್ ನೀವು. ಹೆಂಗಂದ್ರೆ ವ್ಯಕ್ತಿ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಧ್ಯ. ವ್ಯಕ್ತಿಯಿಂದ ಯಾವ ರೀತಿ ನಿರ್ಮಾಣ ಆಗುತ್ತೆ ಅಲ್ಲಿ ಆಲೋಚನೆ ಸ್ಟಾರ್ಟ್ ಆಯ್ತು. ಅಲ್ಲಿ ನಮ್ಗೆ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಬಗ್ಗೆ ನಾವು ಸ್ಟಾರ್ಟ್ ಆಯ್ತು. ಹೃದಯ ಶೀಲತೆ ಅಬ್ಬಬ್ಬ ಎಂತ ಈ ಮನುಷ್ಯನೇ ಪ್ರತಿದಿನ ಎಲ್ಲರ ಜೊತೆ ಒಡನಾಟ, ಎಲ್ಲರ ಜೊತೆ ಹೋಗ್ತಾನೆ ಬರ್ತಾನೆ. ಆದ್ರೆ ಹೃದಯ ವಿಶಾಲತೆಯಿಂದ ಯಾವ್ದಾದ್ರು ಒಂದು ಸೇವೆ ಮಾಡ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ಒಂದು ಡೆವಲಪ್ ಆಗುವಂತ ಒಂದು ಥಾಟ್ ನ ನೀವು ಕೊಡ್ತೀರಿ ಸರ್. ಅದರಲ್ಲಿ ತರಬೇತಿಯಿಂದ ನಾವ್ ಇವತ್ತು ಏನೇ ಒಂದು ನಾವು ಕಲ್ತಿದ್ರು, ಏನೇ ಒಂದು ಮಾತಾಡಿದ್ರು, ಒಂದು ನಿಮ್ಮಂತ ಒಂದು ಮಾರ್ಗದರ್ಶನ ತರಬೇತಿ ನೀಡ್ಕೊಂಡೋದ್ರಿಂದಲೇ ಆಗಿದೆ ಸರ್. ಇವೆಲ್ಲವನ್ನು ಒಗ್ಗೂಡಿಸಿ ನೀವು ಒಂದು ಕ್ಲಾಸ್ ತಗೊಳೋದಕ್ಕಿಂತ ಮುಂಚೆನೆ ನಮ್ಮ ತಲೆನಲ್ಲಿ ನೀವು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀರಿ ಸರ್. ಅದ್ರ ಜೊತೆಗೆ ಇವತ್ತು ನಮ್ಗೆ ರಾಮಚಂದ್ರ ಸರ್ ಅನ್ನೋರು ಕರ್ಕೊಂಡ್ಬಂದು ಅವರು ಸಮಾಜದ ಬಗ್ಗೆ ಎಷ್ಟು ಒಲವಿದೆ, ಎಷ್ಟು ಮಂದಿ ಮಕ್ಕಳು ಎಷ್ಟೆಷ್ಟು ಪರ್ಸೆಂಟೇಜ್ ನಲ್ಲಿ ವರ್ಕ್ ಮಾಡ್ತಾ ಇದಾರೆ. ಯಾವ್ದು ಆನ್ಲೈನ್ ಏನು ಇದು ಫುಡ್ ತಗೊಂಡ್ಬರೋದು, ಅವು ತಗೊಂಡ್ಬರೋದು, ಎಲ್ಲ ಮಕ್ಕಳು ಎಲ್ಲ ಇಂಜಿನಿಯರಿಂಗ್ ಓದಿರ್ತಾರೆ, ಪದವಿ ಪಡೆದಿರ್ತಾರೆ, ಆದ್ರೆ ಇಂಥ ಕೆಲಸ ಮಾಡ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಸಮಾಜದ ಬಗ್ಗೆ ಎಷ್ಟು ಕಳಕಳಿಯಿಂದ ಅವರ ಒಂದು ವೃತ್ತಿಯಲ್ಲಿ ಇದನ್ನ ಇಷ್ಟು ಈಸಿಯಾಗಿ ಮಾಡ್ಕೊಳ್ರಪ್ಪ, ನೀವು ಯಾವ್ಯಾವ್ದಕ್ಕೂ ಹೋಗ್ತಾ ಇದೀರ ಅನ್ನೋ ಸಂದೇಶ ಏನ್ ಕೊಡೋದಿದೆಯಲ್ಲ, ಯಾವಾಗ್ಲೂ ಒಬ್ಬ ಮನುಷ್ಯನನ್ನು ಹೋಗ್ತಾ ಇರ್ಬೇಕಾದ್ರೆ ಒಂದು ಥಾಟ್ ಒಂದ್ ಕಡೆ ಕರ್ಕೊಂಡು ಹೋಗುತ್ತಂತೆ. ಸೊ ಇಂಥ ಒಂದು ಸಮಾಜ ಸುಧಾರಣೆ ಆಗುವಂತ ಬೆಳಕು ಇವತ್ತು ನೀವು ಕರ್ಕೊಂಡ್ಬಂದು ರಾಮಚಂದ್ರ ಸರ್ ಜೊತೆಗೆ ನೀವು ಏನ್ ಚೆಲ್ಲಿದಿರಲ್ಲ,
ಇದು ಬಹಳ ಅದ್ಭುತವಾಗಿತ್ತು ಸರ್. ಇದ್ರ ಬಗ್ಗೆ ನಿಮ್ ಕೃತಜ್ಞತೆಗಳು ಎಷ್ಟು ಸಲ್ಲಿಸಿದ್ರು ಇದು ಆಗಲ್ಲ. ಅದೇ ರೀತಿ ರಾಮಚಂದ್ರ ಸರ್ ಇದ್ರು ನನ್ನ ವಂದನೆಗಳು ತಿಳಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ರಾಮಚಂದ್ರ ಸರ್ನ ಜಾಸ್ತಿ ನೆನಪಿಸ್ಕೊಳ್ತಾ ಇರೋದ್ರಿಂದ ಇವ್ರ ಫೀಡ್ಬ್ಯಾಕ್ ಕೇಳಿದಾಗ ಹೇಗೆ ಅನ್ನಿಸ್ತು ಸರ್ ನಿಮ್ಗೆ? ಆಮೇಲೆ ಈ ಫೀಡ್ಬ್ಯಾಕ್ ಕೇಳೇ ಏನ್ ಅನ್ನಿಸ್ತು ಅಂತ ಮಾನಸ ಆಮೇಲೆ ಮಾತಾಡ್ತಾರೆ. ನೋಡಿ, ಏನಾಗುತ್ತೆ ಅಂದ್ರೆ ನಾವು ಮಾತಾಡೋದು ಬಹಳ ಸುಲಭ ಅನ್ಸುತ್ತೆ. ನಾವು ಎಷ್ಟು ಜನಕ್ಕೆ ಎಫೆಕ್ಟಿವ್ ಆಗಿ ಮಾತಾಡಿ ತಲುಪ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ನಾನ್ ಮಾತಾಡೋದು JP ಮಾತಾಡೋದ್ರಲ್ಲೂ ತುಂಬಾ ಅಂತರ ಉಂಟು. ಅವರು 10 ಜನನ ಇನ್ಫ್ಲೂಯೆನ್ಸ್ ಮಾಡ್ಬೋದು, ನಾನು ಒಬ್ಬ ಮಾಡ್ಬೋದು. ಅದರಿಂದ ಏನಾಗುತ್ತೆ ಅಂತಂದ್ರೆ ನೀವೆಲ್ಲ ಕೇಳಿದ್ಮೇಲೆ ನನಗನ್ಸುತ್ತೆ, ಎಲ್ಲಿ ಯಾರಿಗೆ ಆಸಕ್ತಿ ಇದೆ ಮನುಷ್ಯನಿಗೆ, ಆಸಕ್ತಿ ಇರೋನು ಮಾತ್ರ ಮುಂದುವರ್ಲಿಕ್ಕೆ ಸಾಧ್ಯ. ನಾನು ಒಂದ್ ಕಡೆ ಎಲ್ಲೋ ಇದೇ ರೀತಿ ಮಾತಾಡ್ತಾ ಇದ್ದೆ, ನೀವು ಬ್ಯಾಂಕ್ ಎಕ್ಸಾಮ್ ತಗೋಬೇಕಪ್ಪ, ನೀವೆಲ್ಲ MBA ಮಾಡಿದ್ದೀರಾ, ನೀವು ಎಲ್ಲಿ ಕೆಲಸ ಇಲ್ಲ ಅಂತ ಅಲ್ಲಿಗೆ ಹೋಗ್ಬಾರ್ದು, ಇನ್ನೊಬ್ಬರ ಹತ್ರ ಕೈ ಹಾಕಿ ಕೊಡ್ತೀರಾ, ನಿಮ್ಮ ಮನೆ ಬಾಗಿಲಲ್ಲಿ ಕೆಲಸಗಳಿದೆ, MBA ಮಾಡಿದ್ಮೇಲೆ ಒಳ್ಳೆ ಕೋರ್ಸ್ ಅದು ತಗೋತೀಯ ನೀನು. ತುಂಬಾ ಜನ ಕೈ ಎತ್ತಿದ್ರು, ಒಬ್ಬ ಮಾತ್ರ ಕೇಳಿಸ್ಕೊಳ್ತಾನೆ ಇದ್ದ. ಬಹಳ ದೊಡ್ಡ ಪ್ರತಿಷ್ಠಿತ ಕಾಲೇಜ್ ಅದು, ಕಾಮರ್ಸ್ ಕಾಲೇಜ್. ಒಬ್ಬ ಏನು ಕೇಳಲಿಲ್ಲ. ನಾನು ಹೇಳಿದೆ, ವೈ ಯು ಆರ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್, ಆರ್ ಯು ಇಂಟ್ರೆಸ್ಟ್ ಟು ಟೇಕ್ ದ ಬ್ಯಾಂಕ್ ಎಕ್ಸಾಮ್? ಓಕೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, KPSC, UPSC, IAS ಆಗ್ತೀಯಾ? ನೋ ಸರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಏನು ಎಂಟರ್ಪ್ರಿನರ್ ಆಗ್ತೀಯಾ? ನಾಟ್ ಇಂಟ್ರೆಸ್ಟೆಡ್. ಯು ಟೆಲ್ ಮಿ ಫೈನಲಿ ವಾಟ್ ಡು ಯು ವಾಂಟ್ ಟು ಬಿಕಮ್? ಫೈನಲಿ ವಾಟ್ ಈಸ್ ರಿಪ್ಲೈ? ಸರ್, ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ಲೈಫ್ ಆಲ್ಸೋ. ಅಯ್ಯೋ ಕತೆ. ಅಂಥವ್ರನ್ನ ನಾವು ಯಾವತ್ತೂ ಮೋಟಿವೇಟ್ ಮಾಡೋಕ್ಕಾಗಲ್ಲ. ಆರ್ ಯು ಇಂಟ್ರೆಸ್ಟೆಡ್ ಟು ಟೇಕ್ ಎನಿ ಎಕ್ಸಾಮ್? ನೋ. ಆರ್ ಯು ವಾಂಟ್ ಟು ಬಿಕಮ್ IAS ಆಫೀಸರ್? ನೋ. ಆರ್ ಯು ಇಂಟ್ರೆಸ್ಟೆಡ್ ಟು ಬಿಕಮ್ ಬ್ಯಾಂಕ್ ಆಫೀಸರ್? ನೋ. ದೆನ್ ಯು ಟೆಲ್ ಮಿ ವಿಚ್ ಏರಿಯಾ ಆರ್ ಇಂಟ್ರೆಸ್ಟೆಡ್? ಸರ್, ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ಲೈಫ್ ಆಲ್ಸೋ. ಅಂದರೆ ಅಂಥವ್ರನ್ನ ನಾವು ಏನು ಬಡ್ದೆಬ್ಬಿಸೋಕ್ಕಾಗಲ್ಲ, ಬಿಟ್ಬಿಡ್ಬೇಕಂತವ್ರನ್ನ. ಈಗ ನೀವೆಲ್ಲ ಏನೋ ಆಗಬೇಕು ಅಂತ ಬಂದಿರೋದು, ಇಲ್ಲಿ ಕ್ಲಾಸಲ್ಲಿ ಕೂತಿದ್ದರಿಂದ ನನಗನ್ನಿಸ್ತಾ ಇದೆ ಯು ವಾಂಟ್ ಟು ಬಿಕಮ್ ಸಮಥಿಂಗ್ ಇನ್ ಯುವರ್ ಲೈಫ್. ಆಮೇಲೆ ಕರೆಕ್ಟ್? ಇದರಿಂದ ಅವನು ಇಲ್ಲ, ನಾನೇ ಹೋಗಿ ಕೇಳಬೇಕು ಅವ್ರ ಮಾತು, ನನಗೆಲ್ಲ ಗೊತ್ತು, ನಾನೇ ಬೃಹಸ್ಪತಿ, ನಾನೇ ಸರ್ವಜ್ಞ ಅಂತ ಅನ್ಕೊಂಡು ಅವ್ನ ಮನುಷ್ಯ ಬಹಳ ಮೂರ್ಖ. ಅವನು ಕೊನೆಯ ಉಸಿರು ತನಕನೂ ಕಲಿತಾ ಇರಬೇಕು. ನೋಡಿ, ನಿಮ್ಮಿಂದ ನಾನು ತುಂಬ ಕಲಿತೆ. ನಾನು ಈಗ ಮಾನಸ ಮಾತಾಡಿದ್ರು, ಅನಂತ ಕೃಷ್ಣ ಮಾತಾಡಿದ್ರು, ಮತ್ತೆ ಒಂದೊಂದು ಮಾತುಗಳಲ್ಲೂ ನಮ್ಮ ಕಿವಿಗೆ ಹೋಗ್ತಾನೆ ಇರುತ್ತೆ. ಅಂದರೆ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಸದ್ಭಾವನೆಗಳು ಎಲ್ಲೆಡೆಯಿಂದ ನಮ್ಮೆಡೆಗೆ ಬರಲಿ. ಪಾಸಿಟಿವ್ ಥಿಂಕಿಂಗ್ ಇದೆಲ್ಲ, ಅದು ಆಲ್ವೇಸ್ ಬೆಟರ್. ಯು ಥಿಂಕ್ ಓನ್ ಪಾಸಿಟಿವ್. ನೆಗೆಟಿವ್ ತಲಕ ಯೋಚನೆ ಮಾಡ, ಅವ್ನಿಗೆ ಇಷ್ಟ ಇಲ್ಲ, ಬಿಟ್ಬಿಡಪ್ಪ ಅವನ್ನ. ಯಾರಾದ್ರೂ ನಮಗೆ ಪಾಸಿಟಿವ್ ಆಗಿರೋಂಥವ್ರು ಸಿಗ್ತಾರೆ, ಅಂಥವ್ರ ಜೊತೆ ಕೂತ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದು ಒಳ್ಳೆಯದು. ಅದಕ್ಕೆ 4 ಜನ ಸದ್ಭಕ್ತರನ್ನ, ಸಜ್ಜನರು ಅಂತ ಹೇಳೋದು ಅದಕ್ಕೋಸ್ಕರನೇ. ಇದರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದರೆ 4 ಒಳ್ಳೊಳ್ಳೆ ವಿಷಯಗಳು ಬರುತ್ತೆ. ಅದರಲ್ಲಿ ಯಾವುದೋ ಒಂದು ವಿಷಯ ನಮಗೆ ಬಹಳ ಹಿಡಿಸುತ್ತೆ, ಅದರಲ್ಲಿ ನಾವು ಮುಂದೆ ತಗೊಂಡು ಹೋಗೋಕೆ ಅನುಕೂಲ ಆಗುತ್ತೆ. ಅಂದರೆ ನಾವುಗಳು ಒಬ್ಬರನ್ನ ಗುರಿಯಾಗಿ ಇಟ್ಕೊಂಡು, ನಾವು ಯಾವಾಗಲೂ ಹೇಳ್ತಾರೆ, ಯು ಟೇಕ್ ಸಂಬಡಿ ಆಸ್ ಎ ಮಾಡೆಲ್. ನಾನು ಯಾಕೆ ಆ ಥರ ಆಗಬಾರ್ದು? ಆ ಥರ ಮಾಡೆಲ್ ಮಾಡಿಕೊಂಡೇ ಅವನು ಆ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಹತ್ತು ಹೋಗ್ಬೇಕು. ಇಲ್ಲಾಂದ್ರೆ ನಾವು ಸ್ವತಃ ಬೆಳೆದು ಭಾಳ ಕಷ್ಟ. ನೀರು ಈ ಕೈಲಿ ಬರ್ಕೊಂಡೋದ್ರೆ ನೀರು ಹರ್ಕೊಂಡು ಹೋಗುತ್ತೆ. ಈ ಮರಳ ಮೇಲೆ ನೋಡಿ, ಮರಳಲ್ಲಿ ಹಿಂಗೆ ನೀವು ಗುಂಡಿ ಮಾಡಿ ಕೈಲಿ ಹರ್ಕೊಂಡೋದ್ರೆ ಬೆರಳಲ್ಲಿ ನೀರು ಆ ಕಡೆಗೇ ಬರುತ್ತೆ, ಲೆಫ್ಟು ರೈಟು ಸ್ಟ್ರೈಟ್. ಆ ರೀತಿ ನಮ್ಮ ಜೀವನವನ್ನು ಸಹ ನಾವು ಮುಂದೆ ಮಾಡಬೇಕು. ಇದು ನನ್ನ ಇವತ್ತಿನ ಒಂದು ನಾವು ಚರ್ಚೆ ಮಾಡಿದ್ವಿ, ಇದರಲ್ಲಿ ತಿಳ್ಕೊಂಡ್ವಿ. ಬಟ್ ಎಲ್ಲರೂ ಬಹಳ ಉತ್ತಮವಾಗಿ ಮಾತಾಡೋರು ಇದ್ದೀರಪ್ಪ ನೀವೆಲ್ಲ. ನೀವೇ ತರಬೇತಿದಾರರ ತರನೇ ಇದ್ದೀರಿ ಎಲ್ರು. ಹೌದಾ? ನನಗೆ ಅನಿಸ್ತಾ ಇದೆ ನೀವೇ ಅಷ್ಟು ಜನ ಟ್ರೈನ್ ಮಾಡ್ಬಿಟ್ಟಿದ್ದೀರ ಅನ್ಸುತ್ತೆ ಎಲ್ರು. ಇಲ್ಲಿ ಅದರಲ್ಲಿ ಹಳಬ್ರು ಹೊಸಬ್ರು ಎಲ್ಲರೂ ಇದ್ದಾರೆ, ಬಟ್ ದೇ ಆರ್ ಆನ್ ದ ಪ್ರಾಸೆಸ್. ಅಲ್ಲ, ನನಗೆ ಒಂದೇ ಒಂದು ಹೇಳ್ತೇನೆ, ಒಂದೇ ಸ್ಟೆಪ್, ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಜೀವನದಲ್ಲಿ ಯಾರಾದ್ರೂ ಏನಾರು ಆಗ್ಬೇಕು ಅನ್ನೋರು ಮಾತ್ರ ಈ ತರ ಕ್ಲಾಸಿಗೆ ಬರೋದು. ಕರೆಕ್ಟ್. ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಅಂದ್ರೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಬರೋದು. ಇಲ್ಲಾಂದ್ರೆ ಯಾಕೆ ಬರ್ತಾರೆ ಇಲ್ಲಿ? ಎಸ್, ಆಗ್ಲೇ ಒಂದು ಆಗಿದ್ದಾರೆ. ಈಗ ಇಲ್ಲಿ ತನಕ ಬಂದಿರೋದೇ ಒಂದು ದೊಡ್ಡ ಅಚೀವ್ಮೆಂಟು. ನೀವೆಲ್ಲ ಇನ್ನು ಮುಂದೆ ಒಳ್ಳೆ ಉತ್ತಮರಾಗಿ ಬೆಳಿಬೇಕು ಅನ್ನೋದು ನಿಮ್ಮ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರ ಆಗ್ಬೋದು, ನೀವು IT ಕ್ಷೇತ್ರದಲ್ಲಿ ಇರ್ಬೋದು, ಮತ್ತೆ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇರ್ಬೋದು, ಮತ್ತೆ ಇನ್ಯಾವುದೋ ಒಂದು ಕೆಲಸ ನೀವು ಮಾಡ್ತಾ ಇರ್ಬೋದು. ಆ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ರೀತಿಯಾದ ಚರ್ಚೆಗಳು, ಈ ರೀತಿಯಾದಂಥ ಮಾತುಗಳು ಮಧ್ಯದಲ್ಲಿ ಬರ್ತಾ ಇದ್ರೆ ಅದು ಮನಸ್ಸಿಗೆ ಬಹಳ ಉತ್ತಮ ಅನ್ಸುತ್ತೆ. ಒಂದು ಪ್ರೇರಣೆ ಸಿಗುತ್ತೆ ನಿಮಗೆ. ಆ ಪ್ರೇರಣೆದು ಬಹಳ ಮುಖ್ಯ. ಮೋಟಿವೇಶನ್ ಅಂದ್ರೆ ಮನುಷ್ಯ ಯಾವತ್ತು ಅದೇ ಕಾರಿಗೆ ಪೆಟ್ರೋಲ್ ಹಾಕ್ತಂಗಿದ್ದು, ಅವಾಗ ಮಧ್ಯದಲ್ಲಿ ಆಗ್ತಾ ಇರ್ಬೇಕು. ದೆನ್ ಓನ್ಲಿ ಅದು ಫ್ಯೂಯಲ್ ಆಗ್ತಂಗೆ ಮೇಲೆ ಹೋಗುತ್ತದೆ. ಕರೆಕ್ಟ್. ಪ್ರೇರಣೆ ಮಾತುಗಳು ಮಧ್ಯದಲ್ಲಿ ಸಿಕ್ಕಿದ್ರೆ ಬಹಳ ಒಳ್ಳೆಯದು. ಎಸ್ ಸರ್, ತುಂಬಾ ಸಂತೋಷ ಆಯ್ತು ಸರ್. ಮಾನಸ ಸರ್, ಆಕ್ಚುಲಿ ನೀವು ನಮ್ಗೆ ಫೈನಲಿ ಸಮ್ ಅಪ್ ಮಾಡಿ ಅಂತ ಹೇಳಿದ್ರಿ. ಸೊ ನನ್ಗೆ ಇಲ್ಲಿ ಅನ್ಸಿದ್ ಒಂದು ವಿಚಾರ, ಮೈಂಡ್ ಸೆಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ಒಂದು ಕೋರ್ಸಿಗೆ ಜಾಯಿನ್ ಆಗ್ತೀವಿ
ಅಲ್ಲಿ ಸ್ಕಿಲ್ಗಳನ್ನ ಕಲ್ತ್ಕೋತೀವಿ. ಸೊ ನಾವು ಸ್ಕಿಲ್ ಸೆಟ್ ನ ಫಾರ್ಮ್ ಮಾಡ್ಕೋತೀವಿ. ಫೈನಲಿ ಅದು ಹಾರ್ಟ್ ಫುಲ್ ಸೆಟ್ ಆಗೋಗ್ಬಿಡುತ್ತೆ. ಜಸ್ಟ್ ಲೈಕ್ ಫೀಲಿಂಗ್ಸ್ ಗಳನ್ನ ನಾವ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ ಕೂಡ್ಲೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಅನ್ನೋಯಿಂಗ್ಲಿ ಅವನ ಮನಸ್ಸಿನಲ್ಲಿ ಇರುವಂತ ಭಯಗಳು, ಸಮಸ್ಯೆಗಳನ್ನ ಆಕ್ಚುಲಿ ಅವ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ. ಬಟ್ ಯಾವಾಗ ಓಪನ್ ಆಗಿ ಈ ತರ ಒಂದು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಾವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮಿಸ್ಟೇಕ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡ್ತೀರಾ ಅಲ್ವಾ, ಅದನ್ನ ನಾವು ತಿದ್ದುಕೊಂಡಾಗ ಇಲ್ಲಿ ನಮ್ಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಮೊದಲನೇದು. ಎರಡನೇದು, ಡಾಕ್ಟರ್ ಎಸ್.ಟಿ. ರಾಮಚಂದ್ರ ಸರ್ ಅವರು ಇವತ್ತು ಕೊಟ್ಟಂತ ಒಂದು ಇನ್ಫಾರ್ಮೇಶನ್ ಇದೆ ಅಲ್ವಾ, ಸೀರಿಯಸ್ಲಿ ಈ ತರ ವಿಚಾರಗಳನ್ನ ಬಿಟ್ಟು 550 ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ನೆಕ್ಸ್ಟ್ ಇನ್ನೊಂದು ಮೈಂಡ್ ಸೆಟ್ ಹಾಳಾಗೋಗಿರತ್ತೆ. ಅಂದ್ರೆ ಅನ್ವಾಂಟೆಡ್ ಫೀಲಿಂಗ್ಸ್ ಗಳನ್ನ, ಅನ್ವಾಂಟೆಡ್ ವಿಚಾರಗಳನ್ನೇ ನಾವು ತುಂಬ್ಕೊಂಡು ಅವಶ್ಯಕತೆಗಳಿಗೆ ನಾವು ದಾರಿನೇ ಕೊಡ್ತಾ ಇಲ್ಲ. ಸೊ ಇದು ಎರಡನೇದು. ಮೂರನೇದೇನು ಅಂತ ಹೇಳಿದ್ರೆ, ಇಲ್ಲಿ ಆಕ್ಚುಲಿ ಯಾಕೆ ಎಲ್ಲಾ ಸಮಸ್ಯೆಗಳು ಬರ್ತಿದೆ ಅಂದ್ರೆ, ನಾನು ಈಗ ಲಾಸ್ಟ್ 1 ವೀಕ್ ಮೊದಲು ನಾನು ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಷಯನ ಒಂದ್ ಕಡೆ ಮಾತಾಡೋದಿತ್ತು. ಸೊ ಅಲ್ಲಿ ನಾನು ಆಕ್ಚುಲಿ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದಾಗ, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ನಮ್ಮ ಒಳಗಿನ ಆಲೋಚನೆಗಳನ್ನ ನಾವು ಸರಿ ಮಾಡ್ಕೊಳ್ತಾ ಇದ್ದಾಗ, ನಮ್ಮ ಮನೆಯಲ್ಲಿ ಆಕ್ಚುಲಿ ನಾವು ತುಂಬಾ ಕೂಗಾಡ್ತಾ ಇರ್ತೀವಿ. ಯೂಶಲಿ ನಾನು ನನ್ನ ಮಕ್ಳ ಮೇಲೆ ಕೂಗಾಡ್ತಾ ಇರ್ತೀನಿ. ಯಾಕಂದ್ರೆ ನೀವ್ ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು, ಇದ್ ಬಿಡ್ಬೇಕು, ಇದು ಸರಿ ಇದು ತಪ್ಪು ಅಂತ ಅನ್ನೋಯಿಂಗ್ಲಿ ನಾವು ಚಿಕ್ಕ ವಯಸ್ಸಿಂದ ಯಾವ ರೀತಿ ವಾತಾವರಣದಲ್ಲಿ ಬೆಳೆದ್ ಬಂದಿರ್ತೀವಿ. ಸೊ ಆ ವಾತಾವರಣ ಒಂದೇ ನಮ್ಮ ಮೈಂಡಿಗೆ ಅದೊಂದು ಮಾರ್ಗದರ್ಶಿ ತರ ಅಥವಾ ಅಲರ್ಟ್ ತರ ಆಗಿರುತ್ತೆ. ನಮ್ ಮನೆಗಳಲ್ಲಿ ನಾವು ಚಿಕ್ಕ ಮಕ್ಳಿದ್ದಾಗ ಅಮ್ಮ ಬೈದಿ ಆ ಕೆಲ್ಸ ಮಾಡು, ಈ ಕೆಲ್ಸ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು ಜೋರ್ ಮಾಡಿದಾಗಷ್ಟೇ ಅಲರ್ಟ್ ಆಗ್ತೀವಲ್ವಾ. ಆತರ ನಮಗ್ ಗೊತ್ತಿಲ್ಲದೆ ನಾವು ಒಂದು ಅಲರ್ಟ್ ಸೆಟ್ಟಿಗೆ ಕುತ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಕುತ್ಕೊಂಡ್ಬಿಡ್ತೀವಿ. ಆದ್ರೆ ನಾವು ಅಂದ್ಕೊಂಡಿರೋದು ಹಿಂಗಿದ್ರು ಕಂಫರ್ಟಬಲ್ ಆಗಿದ್ದೀವಿ ಅಂತ. ಸೀರಿಯಸ್ ಆಗಿ ಹೇಳ್ತೀನಿ, ಆ ಕಂಫರ್ಟ್ ಝೋನ್ ಅನ್ನೋದು ಇದೆಯಲ್ಲ, ಅದು ನಮ್ಮ ಜೀವನದ ಜೈಲ್ ಇದ್ದಂಗೆ. ಮುಗೀತು, ಅದ್ರೊಳಗಡೆ ನಾವು ಸೇರ್ಕೊಂಡ್ಬಿಟ್ರೆ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ. ಸೊ ಹೀಗಿದ್ದಾಗ ಆ ಕಂಫರ್ಟ್ ಝೋನ್ ಇಂದ ನಾವು ಒಂದು ಎಫರ್ಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ, ನಮ್ಮ ಸಮಸ್ಯೆಗಳನ್ನ ನಾವು ಪರಿಹರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಜೊತೆಗೆ ನಾವ್ ಏನೋ ಪ್ರೋಗ್ರೆಸ್ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡ್ತೀವಲ್ವಾ, ಅವಾಗ ನಮ್ಮ ಮನಸ್ಥಿತಿನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನಾವು ಮೂವ್ ಆನ್ ಆದಾಗ ಮಾತ್ರನೇ ಯಶಸ್ಸು ಅನ್ನೋದು ಸಿಗಕ್ ಸಾಧ್ಯ, ಗುರಿನ ಮುಟ್ಟಕ್ ಸಾಧ್ಯ. ಸೊ ಈ ಒಂದು ಜೆ.ಪಿ. ಸರ್ ಅವರ ಕ್ಲಾಸ್ ಅಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಒಂದು ಹೊಸ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇರ್ತೀವಿ. ಆದ್ರೆ ಅದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಆಫ್ಟರ್ ಸಮ್ ಡೇಸ್ ಅಥವಾ ಒಂದಷ್ಟು ವರ್ಷಗಳ ನಂತರ ಅಷ್ಟೇ ನಮ್ಗೆ ಇಲ್ಲಿ ಗೊತ್ತಾಗೋದು. ತಕ್ಷಣನೇ ಗೊತ್ತಾಗಕ್ ಸಾಧ್ಯನೇ ಇಲ್ಲ. ಅಂಡ್ ನಾನು ಆನ್ಲೈನ್ ಕ್ಲಾಸಸ್ ಅಷ್ಟೇ ಅಟೆಂಡ್ ಮಾಡಿರೋದು ಸರ್. ಹೌದು, ನಾನು ಆಫ್ಲೈನ್ ಕ್ಲಾಸಿಗೆ ಹೋಗಕ್ ಆಗಿಲ್ಲ, ಬಿಕಾಸ್ ನಂಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ. ಸೊ ಹೀಗಿದ್ದಾಗ ನಾವು ಸತತ ಪ್ರಯತ್ನದ ಜೊತೆಗೆ ನಮ್ಮ ಮನಸ್ಥಿತಿನ ಸರಿಯಾಗಿ ಇಟ್ಕೊಂಡು, ನಮ್ಮ ಚೈಲ್ಡ್ಹುಡ್ ಟ್ರಾಮಾಸ್ ಗಳಿಂದ ನಾವು ಹೊರಗಡೆ ಬಂದು, ಮನೆಗಳಲ್ಲಿರುವ ನೆಗೆಟಿವ್ ಅಟ್ಮಾಸ್ಫಿಯರ್ ಇಂದ ಹೊರಗಡೆ ಬಂದು, ನಾವು ಎಲ್ಲಿ ಮುಂದುವರಿಬೇಕು, ಏನನ್ನ ಸಾಧಿಸ್ಬೇಕು ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ನಾವು ಜಸ್ಟ್ ವರ್ಕ್ ಆನ್ ಮಾಡ್ತಾ ಹೋದ್ರೆ 100% ಸಕ್ಸಸ್ ಅನ್ನೋದು ತುಂಬಾ ದೂರ ಅಂತೂ ಇಲ್ಲವೇ ಇಲ್ಲ. ತುಂಬಾ ಹತ್ರದಲ್ಲ ನಾವು ಅದನ್ನ ಗ್ರಾಬ್ ಮಾಡ್ಕೋಬಹುದು. ನಾವು ನಿಮ್ಗೆ ತುಂಬಾ ಸಲಹೆಗಳನ್ನು ಕೊಡ್ತಾ ಇದ್ವಿ, ತಿದ್ದಿದ್ದೀವಿ, ತೀಡಿದ್ದೀವಿ. ಅದೇಕೆ ಹೆಲ್ಪ್ ಆಯ್ತು ನಿಮ್ಗೆ? ಸರ್ ಹೌದು, ಆ ಮೂಮೆಂಟ್ ಅಲ್ಲಿ ನಂಗೆ ತುಂಬಾ ಹರ್ಟ್ ಆಗಿತ್ತು. ನಂಗೆ ಸರ್ ಎಷ್ಟೊಂದ್ ಜೋರ್ ಮಾಡ್ತಾರೆ, ಸರ್ ಹಿಂಗೆಲ್ಲ ಮಾತಾಡ್ತಾರೆ, ನನ್ ಕ್ಲಾಸಿಗೆ ಜಾಯ್ನ್ ಆಗ್ಬಾರ್ದು ಅಂತ ಎಷ್ಟೋ ಸಲ ಹರ್ಟ್ ಮಾಡ್ಕೊಂಡೆ. ಬಟ್ ನನ್ಗೆ ಒಂದೇನಂದ್ರೆ, ಸರ್ ನನ್ಗೆ ಮಿಸ್ಟೇಕ್ಸ್ ಗಳನ್ನ ಕರೆಕ್ಟ್ ಮಾಡ್ತಾ ಹೋದಾಗ ಹರ್ಟ್ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಎಸ್ ನಾನು ಇಲ್ಲಿ ತಿದ್ಕೋಬೇಕು, ನಾನು ಇಲ್ಲಿ ಆಕ್ಚುಲಿ ಬದಲಾಗ್ಬೇಕು ಅಂತ ನಾನು ಪ್ರತಿ ಸಲನೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟರ ಮಟ್ಟಿಗೆ ಅಂದ್ರೆ ಒಂದೊಂದ್ಸಲ ಅನ್ನೋಯಿಂಗ್ಲಿ ನಾನು 150 ಕಾಮೆಂಟ್ಸ್ ಹಾಕಿದೀನಿ ಒಂದಿನದಲ್ಲಿ. ವಿಡಿಯೋಸ್ ಗಳನ್ನ ಕೇಳಿಸ್ಕೊಳ್ಳೋದು, ಓದೋದು, ಬರೆಯೋದು, ಕಾಮೆಂಟ್ ಹಾಕೋದು, ಓದೋದು, ಬರೆಯೋದು, ಕಾಮೆಂಟ್ ಹಾಕೋದು, ಓದೋದು, ಬರೆಯೋದು, ಕಾಮೆಂಟ್ ಹಾಕೋದು. ಅಂದ್ರೆ ಸರ್ ಹೇಳಿರೋದೆಲ್ಲ ಮಾಡಿದೀನಿ. ಲಾಸ್ಟ್ ಮೂಮೆಂಟ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರೋದ್ರಿಂದ ನಾನು ಸರ್ ಹೇಳಿದ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಡಕ್ ಆಗ್ಲಿಲ್ಲ. ಬಿಟ್ರೆ ಸರ್ ಯಾವ ರೀತಿ ಹೇಳ್ತಾ ಹೋಗ್ತಾರೆ ನಾವು ಫಾಲೋ ಮಾಡ್ತಾ ಹೋದ್ರೆ 100% ನಮಗೆ ಬೇಕಾಗಿರುವಂತ ಒಂದು ಏನ್ ಹೇಳ್ತೀವಿ, ಕಮ್ಯುನಿಕೇಶನ್ ಸ್ಕಿಲ್ ನಮ್ಮಲ್ಲಿ ಸೆಟ್ ಆಗುತ್ತೆ. ಅದು ಸತ್ಯ. ವರ್ಕ್ ಮಾಡ್ಬೇಕು ಅಷ್ಟೇ. ಓಕೆ, ಪಾಸಿಟಿವ್ ಆಗಿ ತಗೊಂಡು. ಇವತ್ತಿನ ಎಸ್, ಕ್ಲಾಸ್ ಯಾಕಂದ್ರೆ ಆಕ್ಚುಲಿ ನನಗೆ ನೆನಪಾಯ್ತು ನಿಮ್ಗೆ ಸ್ವಲ್ಪ ಜಾಸ್ತಿ ಕ್ಲಾಸ್ಗಳು ತಗೊಂಡ್ಬಿಟ್ಟಿದ್ದೆ ಅಂತ. ಅದಕ್ಕೆ ನಾನು ನೋಟಿಸು ಮಾಡ್ತಾ ಇದ್ದೆ ನಿಮಗೆ, ಅದು ನೀವು ಪಾಸಿಟಿವ್ ಆಗಿ ತಗೋತಾ ಇದ್ದೀರಾ, ನೆಗೆಟಿವ್ ಆಗಿ ತಗೋತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಇಟ್ ಇಸ್ ಗುಡ್ ದಟ್ ಯು ಆರ್ ಟೇಕನ್ ಇಟ್ ವೆರಿ ಪಾಸಿಟಿವ್. ಓಕೆ, ನಾನು ಒಂದ್ಸರಿ ಒಂಚೂರು ಎಕ್ಸ್ಟ್ರಾ ಹೇಳಿದ್ರೆ ಕೆಲವರು ನನ್ನ ಮೇಲೆ ತಪ್ಪು ತಿಳ್ಕೊಳ್ಳೋರ್ನು ಗಮನಿಸಿದ್ದೇನೆ ನಾನು. ಬಟ್ ನಾನು ಯಾಕೆ ಹೇಳ್ತೇನೆ ಅಂದರೆ, ಅದಕ್ಕೆ ನಾನು ನಮ್ಮ ಕೋರ್ಸಿಗೆ ಬಂದವರು ಫೀಸ್ ಕೊಟ್ಟವ್ರಿಗೆ ಮಾತ್ರ ಈ ಥರ ಸಲಹೆ ಕೊಡೋದು. ಯಾಕೆಂದರೆ ನೋಡಪ್ಪ, ನೀವು ಫೀಸ್ ಕೊಟ್ಟಿದ್ದೀಯಪ್ಪ, ಅದಕ್ಕೆ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಆಗ ಕರೆಕ್ಟ್ ಅಲ್ವಾ?
100% ಸರ್. ನಿಜ. ಆಕ್ಚುಲಿ ನಾನು ಅವತ್ತು ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ ಸರ್, ಎರಡು ವರ್ಷದಿಂದ. ಏನಂತ ಹೇಳಿದ್ರೆ, ನೀವು ನಿಜವಾಗ್ಲೂ ನನ್ ಹೆಸರು ಉಳಿಸ್ತೀಯ ಮಾನಸ ಅಂತ ಕೇಳಿದ್ದೆ. ಓಕೆ. ಹಾ, ಹೇಳಿ ಹೇಳಿ, ಕಂಟಿನ್ಯೂ ಮಾಡಿ. ಎಸ್. ಹಾ, ಎಸ್ ಮಾನಸ, ಕಂಟಿನ್ಯೂ. ಎಸ್ ಸರ್. ಅಂದ್ರೆ ಈ ಪರಿಸ್ಥಿತಿಗಳಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿ ಸರ್ ಅವರ ಕ್ಲಾಸಿಗೆ ಜಾಯಿನ್ ಆದ್ರೆ ನಾವು ಏನ್ ಬೇಕಾದ್ರೂ ಆಕ್ಚುಲಿ ಕಲ್ತ್ಕೋಬೇಕು ಅನ್ನೋದು ಬಂದು. ಸೊ ಆಲೋಚನೆಗಳಲ್ಲಿ ಸರ್ ಏನೇ ಹೇಳಿದ್ರು ಕೂಡ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಮೂವ್ ಆನ್ ಆಗ್ಬೇಕು ಅಂತ ಆಕ್ಚುಲಿ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಇತ್ತು. ಅವಾಗ ತುಂಬಾ ಹರ್ಟ್ ಆಗ್ತಿದ್ದು, ಟು ಬಿ ಫ್ರಾಂಕ್. ಸರ್ ಇವತ್ತು ಹೇಳಿದಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ನಾನು ಅವತ್ತು ಒಂದಿನ ಸರಿಗೆ ಪ್ರಾಮಿಸ್ ಮಾಡಿದೆ, ಸರ್ 100% ನಾನು ನಿಮ್ಮ ಹೆಸರು ಉಳಿಸ್ತೀನಿ ಅಂತ. ಸರ್ ಕೂಡ ಹೇಳಿದ್ರು, ನಿಜವಾಗ್ಲೂ ನೀನ್ ಉಳಿಸ್ತೀಯಾ, ನೀನ್ ಮಾಡ್ತೀಯಾ ಅಂತ. ಬಟ್ ಅದೇ ಕಾರಣಕ್ಕೋಸ್ಕರ ನಾನು 100 ಮೆಂಬರ್ಸ್ ಕೌನ್ಸಿಲಿಂಗ್ ನ ಮುಗಿಸಿ ಅಲ್ಲಿ ನಾನು ಕೊಟ್ಟಿದ್ದ ಒಂದು ಫೀಡ್ಬ್ಯಾಕ್ ಜೊತೆಗೆ ನನ್ಗೊಂದು ಸ್ಲಿಪ್ ಕೂಡ ಕೊಟ್ರು ಅವರು. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ಕೊಟ್ರಿ ನಮ್ಗೆ ಅಂತ. ಅದ್ ಎರಡನ್ನೂ ಸರಿಗೆ ಫಾರ್ವರ್ಡ್ ಮಾಡ್ಬಿಟ್ಟು ನಾನು ಹೇಳಿದೆ, ಸರ್ ನಾನು ನಿಮ್ ಕ್ಲಾಸಿಗೆ ಜಾಯಿನ್ ಆಗ್ತೀನಿ, ನಾನು ಫೀಡ್ಬ್ಯಾಕ್ ಕೊಡ್ತೀನಿ ಅಂತ. ಸೊ ಹಾಗಾಗಿ ನಾನು ಇವತ್ತು ಆಕ್ಚುಲಿ ಜಾಯಿನ್ ಆದ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಜಾಯಿನ್ ಆಗ್ತೀನಿ ಸರ್, ಬಿಕಾಸ್ ವೆರಿ ಗುಡ್, ಇಟ್ಸ್ ಆಲ್ ವೆಲ್ಕಮ್. ಫ್ರಮ್ ಜಯಪ್ರಕಾಶ್ ಸರ್ ಕ್ಲಾಸ್. ಯಾಕೆಂದ್ರೆ ಅದೇನಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ಆಲ್ವೇಸ್ ಟೇಕ್ಸ್ ಅಸ್ ಟು ದ ಟಾಪ್. ಓಕೆ, ಗುಡ್. ವೀಕ್ಷಕರೇ ಎಲ್ಲ ಕೇಳಿದ್ರಲ್ಲ ಮಾನಸ್ ನೀವು? ಅವರೇ, ನಂದ ಪಬ್ಲಿಕೇಶನ್ ಹೆಸರು ಮಾನಸ ಅಂತ. ಹೌದಾ? ನನಗೆ ಬಹಳ ನಾನೇ ಇಷ್ಟಪಟ್ಟು ಮಾನಸ್ ಗಂಗೋತ್ರಿಲಿ ಓದಿದ್ ನಾನು. ಮೈಸೂರು ಮಾನಸ್ ಗಂಗೋತ್ರಿಲಿ ಮಾಡಿದ್ದ. ನನ್ನ Yes, PG sir. ಮತ್ತೆ ಡಾಕ್ಟರೇಟ್ ಎಲ್ಲ ಅಲ್ಲಿದ್ದು. Okay, ಮಾನಸ್ sir. ಅನ್ನೋದು ನನಗೆ ಬಹಳ ಹಿಡಿಸಿತ್ತು. ನನ್ನ ಮೊದಲನೇ ಪುಸ್ತಕ ಎಸ್, ನಾನು ವೈಂಡ್ ಅಪ್ ಮಾಡಿಬಿಡ್ತೀನಿ, ಆಮೇಲೆ ಜನರಲ್ ಮಾತಾಡೋಣ. ವೀಕ್ಷಕರಿಗೆ ಧನ್ಯವಾದ. ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಸೇರ್ಬೇಕಂದ್ರೆ 9341259267 ಗೆ ಕರೆ ಮಾಡಿ. ಧನ್ಯವಾದ.